ಮತ್ತೊಮ್ಮೆ ರತ್ನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ರತ್ನದ ಉಂಗುರವನ್ನು ಯಾವ ಬೆರಳಿಗೆ ಹಾಕಬೇಕು, ಯಾವ ಲೋಹದಲ್ಲಿ ಆ ಉಂಗುರವನ್ನು ಮಾಡಿಸಬೇಕು, ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಜ್ಯೋತಿಷಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಓಕೆ ರಾಮಸ್ವಾಮಿ ಅವರೇ, ಈ ನವರತ್ನಗಳು ಅಂದ ತಕ್ಷಣ ನಮಗೆ ಕಲ್ಪನೆ ಬರೋದು ಕೇವಲ ಉಂಗುರಗಳ ಬಗ್ಗೆ. ಎಲ್ಲೋ ಒಂದ್ ಕಡೆ ಕೆಲವೊಬ್ರು ಕತ್ತಿಗೆ ಹಾರದ ರೂಪದಲ್ಲಿ ಹಾಕೊಳ್ತಾರೆ. ಆದ್ರೆ ಯಾವ್ಯಾವ ರೂಪದಲ್ಲಿ ಧರಿಸಬಹುದು ಈ ನವರತ್ನಗಳನ್ನ? ನೋಡಿ, ಈಗ ಪೆಂಡೆಂಟ್ ಅಂತ ಹೇಳ್ತೀವಿ, ಡಾಲರ್ ರೂಪದಲ್ಲಿ ಧಾರಣೆ ಮಾಡಬಹುದು, ಒಂದನೇ ವಿಧಾನ. ಎರಡನೇ ವಿಧಾನ ಕಿರೀಟದಲ್ಲಿ ಹಳೆ ಕಾಲದಲ್ಲಿ ಧಾರಣೆ ಮಾಡ್ತಾ ಇದ್ರು. ಈಗ ಖಡ್ಗ ಅಂತ ಹೇಳ್ತೀವಿ, ಖಡ್ಗ ರೂಪದಲ್ಲಿ ಧಾರಣೆ ಮಾಡಬಹುದು. ಆದ್ರೆ ಏನಾಗುತ್ತೆ, ಆ ರತ್ನಗಳ ಬೆಳಕು ನಮ್ಗೆ ಚರ್ಮಕ್ಕೆ ಸ್ಪರ್ಶವಾಗ್ಬೇಕಷ್ಟೇ. ಆ ಸ್ಪರ್ಶವಾದ ಮುಖಾಂತರ ಅದು ಏನೇನ್ ಕೆಲಸ ಬೇಕು ಇಲ್ಲೆಲ್ಲಿ ಮಾಡ್ತಾ ಇರುತ್ತೆ. ಆದ್ರೆ ಇದನ್ನ ಹಾಕೊಂಡು ಕೆಲವರು ಹೇಳ್ತಾರೆ, ಇದನ್ನ ಹಾಕೊಂಡು ನಾನ್ ವೆಜ್ ತಿನ್ಬಾರ್ದು ಅಂತ. ಅದಕ್ಕೂ ಒಂದು ಶಕ್ತಿ ಇದೆ, ನವಗ್ರಹಗಳನ್ನ ಕೈಲಿಟ್ಕೊಂಡು ನಾನ್ ವೆಜ್ ತಿನ್ಬಾರ್ದು ಅಂತ. ಕೆಲವರು ಇದನ್ನ ತೆಗೆದಿಟ್ಬಿಟ್ಟು ತಿಂತಾ ಇರ್ತಾರೆ. ಏನಾಗುತ್ತೆ, ತೆಗಿತಾ ಇದ್ರೆ ಆ ಒಂದು ಸೆನ್ಸಾರ್ ಅಂತ ಹೇಳಿ ಕಳ್ಕೊಂಡ್ಬಿಡುತ್ತೆ. ನೀವು ನಾನ್ ವೆಜ್ ತಿನ್ಬಹುದು ಅಂತ ನೀವು ಹೇಳ್ತೀರಾ? ತಿನ್ನಬಾರ್ದು. ಮತ್ತೆ ಏನ್ ಮಾಡ್ಬೇಕು? ಅದನ್ನ ತೆಗೆದಿಟ್ಬಿಡ್ಬೇಕು. ಹೌದು, ತೆಗೆದಿಟ್ಬಿಡ್ಬೇಕು. ನಂತರ ಸ್ನಾನ ಮಾಡಿ ಅವರು ಅದನ್ನ ಹಾಕೊಳ್ಳೋದು ಉಪಯೋಗ. ಯಾಕಂದ್ರೆ ತಿನ್ಲೇಬಾರ್ದು ಅಂತ ನಾನು ಹೇಳ್ತೀನಿ. ಕೆಲವರು ತಿನ್ಲೇಬಾರ್ದು ಅಂದ್ರೆ ನಮ್ಮನ್ನ ಬೈಕೊಳ್ತಾರೆ. ಆದ್ರಿಂದ ನಾನು ಇದಕ್ಕೊಂದು ಆಪ್ಷನ್ ಅಷ್ಟೇ. ಅದರಿಂದ ಏನಾಗುತ್ತೆ, ಈ ಒಂದೊಂದಕ್ಕೂ ಕಿವಿಯಲ್ಲಿ ಕರ್ಣಕುಂಡಲಿಯಲ್ಲಿ ನಾವು ರತ್ನವನ್ನು ಧಾರಣೆ ಮಾಡ್ಬೇಕು. ನೋಡಿ, ಹಳೆ ಕಾಲದಲ್ಲಿ ಏನಾಗುತ್ತೆ, ಈ ಮಹಾನ್ ವ್ಯಕ್ತಿಗಳು ಅಂತಂದಾಗ ಈ ಪುರೋಹಿತರಾಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು, ಮತ್ತೆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಒಂದು ರತ್ನವನ್ನು ಹಾಕ್ತಾ ಇದ್ರು. ಏನಕ್ಕೆ ಹಾಕ್ತಾ ಇದ್ರು, ನಾವು ಸ್ಕೂಲಲ್ಲಿ ನಾವು ನೆನಪಿರ್ಬೇಕು, ಮಾಸ್ಟರ್ ಏನಾದ್ರು ನಾವೇನಾದ್ರೂ ಉತ್ತರ ಕೊಡ್ಲಿಲ್ಲ ಅಂತ ಕಿವಿನ ಇಟ್ಕೊಂಡು ಹಿಂಡ್ತಾ ಇದ್ರು. ಯಾಕೆಂದ್ರೆ ಕೆಂಪು ಮಾಡ್ತಾ ಬಿಸಿ ಮಾಡ್ತಾ ಇದ್ರು ಅಂತಂದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಕಿವಿಯ ಹಿಂಭಾಗದಲ್ಲಿ 2400 ನರನಾಡಿಗಳು ಜಾಯಿನ್ ಆಗುವಂತ ಪ್ಲೇಸ್ ಈ ಒಂದು ಕಿವಿಯ ಹಿಂಭಾಗ. ಅಂತ ಒಂದು ಸ್ಥಾನದಲ್ಲಿ ನಾವು ಕರ್ಣಕುಂಡಲಿಗೆ ರತ್ನವನ್ನು ಧಾರಣೆ ಮಾಡಿದಾಗ ಆ ಒಂದು ರತ್ನ ಶಕ್ತಿ ಅದರ ಮೇಲೆ ಬೀಳ್ತಾ ಇರುತ್ತೆ. ನೋಡಿ, ಹೆಣ್ಮಕ್ಳಿಗೆ ಯಾಕೆ ಓಲೆಗಳನ್ನ ಹಾಕ್ಬೇಕು ಅಂತಂದ್ರೆ, ಈ ಓಲೆಗಳ ವಿಚಾರಕ್ಕೆ ಬಂದಾಗ ರಾಮಸ್ವಾಮಿ ಅವರೇ, ನಂಗೆ ಬಹಳಷ್ಟು ಡೌಟ್ ಇತ್ತು. ಯಾಕಂದ್ರೆ ಸಾಮಾನ್ಯವಾಗಿ ನಾವು ರತ್ನಗಳನ್ನ ಧರಿಸಬೇಕು ಅಂದ್ರೆ ಕೈಗೆ ಬೆರಳಿಗೋ ಎಲ್ಲೋ ಒಂದ್ ಕಡೆ ಹಾಕೊಂಡಿರ್ತೀವಿ. ಆದ್ರೆ ಸ್ತ್ರೀಯರು ತುಂಬಾ ಆಭರಣ ಪ್ರಿಯರಾಗಿರ್ತಾರೆ. ಸೊ ಕೇವಲ ನಮಗೆ ಸೂಟ್ ಆಗುವಂತಹ ರತ್ನವನ್ನೇ ಧರಿಸಿ ಅಂದ್ರೆ ಅವ್ರು ಕೇಳೋದಿಲ್ಲ. ಉಂಗ್ರ ಏನೋ ಧರಿಸ್ತೀನಿ ಬಿಡಿ, ಕಿವಿಗೆ ಕತ್ತಿಗೆ ಎಲ್ಲ ಆ ಮ್ಯಾಚಿಂಗ್ ಡ್ರೆಸ್ಸಸ್ ಇರುತ್ತೆ ಅಥವಾ ಮ್ಯಾಚಿಂಗ್ ಸ್ಯಾರೀಸ್ ಇರುತ್ತೆ, ಅದಕ್ಕೆ ಮ್ಯಾಚ್ ಆಗುವಂತ ಕೆಲವೊಂದು ಆಭರಣಗಳನ್ನ ನಾನು ಧರಿಸ್ತೀನಿ ಅಂತಾರೆ. ಸೊ ಆ ಆಭರಣಗಳು ಅಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಖಂಡಿತ. ಇದರಲ್ಲಿ ಏನಾಗುತ್ತೆ, ನೀವು ಒಳ್ಳೆ ಪ್ರಶ್ನೆ ಮಾಡಿದ್ರೆ, ಅವರು ನವರತ್ನಗಳನ್ನ ಧಾರಣೆ ಮಾಡ್ತಾ ಇದ್ರ ಉಪರತ್ನಗಳ ಅಥವಾ ಡೂಪ್ಲಿಕೇಟ್ ರತ್ನಗಳ ಅನ್ನೋದ್ರ ಮೇಲೆ ನಾವು ಇದ್ರ ಉತ್ತರ ಕೊಡಬಹುದು. ನವರತ್ನಗಳೇ ಅವ್ರು ಧಾರಣೆ ಮಾಡೋದಾದ್ರೆ, ಈಗ ನಾವು ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಅದೇನಾಗುತ್ತೆ, ನಮ್ಮ ದೇಹದ ಮೇಲೆ ಅದು ಒತ್ತಡ ಬಿದ್ದಾಗ, ನಮ್ಮ ಶತ್ರುಗಳು ಯಾರಾದ್ರೂ ಇದ್ದಾಗ ಅವ್ರನ್ನ ಸುಮ್ಮನೆ ಹಾಗಿಸ್ಬೋದು, ಅಥವಾ ಅವ್ರಿಗೆ ಕೋಪ ಬರೋ ತರ ಮಾಡಿ ಜಗಳ ಉಂಟಾಗುತ್ತೆ. ಇಷ್ಟೆಲ್ಲ ಆಗದೆ ಹೋದ್ರು ಮತ್ತೆ ಮನೆಗೆ ಬರ್ಬೇಕಾದ್ರೆ ಡ್ರೌಸಿ ಆದ್ರೂ ಫೀಲ್ ಆಗುತ್ತೆ, ಕೋಪ ಆದ್ರೂ ಉಂಟಾಗುತ್ತೆ. ಅದರ ಒಂದು ಶಕ್ತಿ ಅದ್ರ ಮೇಲೆ ಅವ್ರ ಮೇಲೆ ಯಾವುದೋ ಒಂದು ರೀತಿ ಪ್ರಭಾವ ಖಂಡಿತವಾಗಿ ಬೀರುತ್ತೆ. ಡೂಪ್ಲಿಕೇಟ್ ಹಾಕೊಂಡಾಗ ಆ ರೀತಿ ಏನು ಆಗೋದಿಲ್ಲ. ನಾವು ನವರತ್ನಗಳು ಅಂತಾಗ ಅದು ವರ್ಜಿನಾಲಿಟಿ ಮೇಲೆ ಅಂದ್ರೆ ಅದು ಒಳ್ಳೆ ರತ್ನನ ಕೆಟ್ಟ ರತ್ನನ ಅಥವಾ ಅದಕ್ಕೆ ಒಂದು ಶಕ್ತಿ ಇದೆಯಾ ಅಂತ ತಿಳಿದು ಧಾರಣೆ ಮಾಡಿದ್ರೆ ಅದರ ಫಲ ಅವ್ರ ಮೇಲೆ ಖಂಡಿತ ವರ್ತನೆ ಇದ್ದೇ ಇರುತ್ತೆ. ಓಕೆ ಜಯಪ್ರಸಾದ್ ಅವರೇ, ಈಗ ನಾವು ರತ್ನಗಳ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಆ ರತ್ನಗಳನ್ನ ಚಾಯ್ಸ್ ಮಾಡ್ಕೊಳ್ಳುವಂತ ವಿಚಾರದಲ್ಲೂ ಕೂಡ ತುಂಬಾ ನಾವು ಜಾಗರೂಕತೆಯಿಂದ ಇರಬೇಕು ಅಂತ. ಆದ್ರೆ ಈಗ ಒಂದು ರತ್ನವನ್ನ ನಾನು ಅದನ್ನ ತಗೊಳ್ತಾ ಇದ್ದೀನಿ ಅಥವಾ ಖರೀದಿಸ್ತಾ ಇದ್ದೀನಿ ಅನ್ನುವಾಗ ಅದನ್ನ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅಂದ್ರೆ, ಅದಕ್ಕೆ ಏನಾದ್ರೂ ಮೋಡ ಗೆರೆ ವಿಕಾರ ಏನಾದ್ರೂ ಆಗಿದೆಯಾ ಅನ್ನೋದನ್ನ ಪರಿಶೀಲಿಸಬೇಕಾ? ಯಾಕಂದ್ರೆ ಆ ರೀತಿ ಏನಾದ್ರೂ ಇದ್ರೆ ಅದರಿಂದ ಅಡ್ಡ ಪರಿಣಾಮ ಇರುತ್ತಾ ಅಂತ. ಈಗ ಯಾವ ರೀತಿಯಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ನೀವು. ಅದು ಈಗಿನ ಯುಗದಲ್ಲಿ, ಈಗಿನ ಒಂದು ಸಮಯದಲ್ಲಿ ನಾವು ಅಷ್ಟು ಪವರ್ಫುಲ್ ಜೆಮ್ಸನ್ನು ಪಡೆಯೋದಕ್ಕೆ ನಮಗೆ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು 25% ಎನರ್ಜಿ ಇರಬೇಕು, ಅದನ್ನು ನೋಡಿ ತಗೋಬೇಕು. ಹಾಗಿದ ನಂತರ ಈಗ ಶುಕ್ರ ಗ್ರಹ ಅಂತ ಬರ್ತೀವಿ ನಾವು. ಶುಕ್ರ ಸಂತಾನಕಾರಕ ಮತ್ತು ಲಕ್ಷ್ಮೀಕಾರಕ ಅಂತ ಹೇಳ್ತೀವಿ. ಇದಕ್ಕೆ ಡೈಮಂಡ್ ಬಂದು ರತ್ನವಾಗಿರುತ್ತದೆ. ಇದನ್ನು ಉಂಗುರದ ಬೆರಳಕ್ಕೆ ಧಾರಣೆಯನ್ನು ಮಾಡಬೇಕಾಗುತ್ತದೆ. ಅನಂತರ ಶನೇಶ್ವರ ಬರ್ತಾನೆ. ಓಕೆ, ಶನೇಶ್ವರ ಬರ್ತಾನೆ. ಈಗ ನವರತ್ನಗಳ ಬಗ್ಗೆ ಹೇಳ್ತಾ ಇದ್ರು ಜಯಪ್ರಸಾದ್ ಅವರು, ಒಬ್ಬೊಬ್ಬರಿಗೆ ಒಂದೊಂದು ತುಂಬಾ ಕಷ್ಟ ಆಗುತ್ತೆ ಅಂತ. ಈಗ ಬೆರಳುಗಳ ಬಗ್ಗೆ ನೀವು ಮೊದಲೇ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಇನ್ನೊಂದಿಷ್ಟು ಏನಾದರೂ ಮಾಹಿತಿ ಕೊಡ್ತೀರಾ? ಅದಕ್ಕಿಂತ ನೀವು ಕೇಳ್ತಾ ಇದ್ರಲ್ಲ ಈ ಗೆರೆಗಳ ಬಗ್ಗೆ, ಇದ್ರ ಬಗ್ಗೆ ಏನಾಗುತ್ತೆ, ನಾವು ಒಂದು ವೆಹಿಕಲ್ ತಗೊಳ್ತೀವಿ, ಹೊಸ ವೆಹಿಕಲ್ ಏನಾಗುತ್ತೆ, ತಗೊಂಡಾಗ ಅದ್ರ ಕ್ರಾಚಸ್ ಆಗ್ತಾ ಇರುತ್ತೆ. ಈ ಕ್ರಾಚಸ್ ಆಗ್ತಾ ಇರಬೇಕಾದ್ರೆ ಅದು ಏನಾಗುತ್ತೆ, ಆ ರತ್ನವನ್ನ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರ. ಈ ರತ್ನವು ಏನಾಗುತ್ತೆ ಅಂತಂದ್ರೆ, ಆ ಗೆರೆಗಳನ್ನ ಬಿದ್ದಾಗ ಒಳ್ಳೆಯ ರತ್ನ ಅಂತಂದಾಗ ಅದ್ರ ಮೇಲೆ ಯಾವುದೇ ಒಂದು ಕ್ರಾಚಸ್ ಆಗೋದಿಲ್ಲ. ಒಳ್ಳೆ ರತ್ನ ಅಲ್ಲ, ಅದು ತುಂಬಾ ಸೆನ್ಸಿಟಿವ್ ಆಗಿದೆ, ಡೂಪ್ಲಿಕೇಟ್ ಇಂದ ಕ್ರಿಯೇಟ್ ಮಾಡಿದೆ ಅಂದಾಗ ಮಾತ್ರ ಅದ್ರ ಮೇಲೆ ಗೆರೆಗಳು ಬೀಳುತ್ತೆ. ಅದ್ರ ಮೇಲೆ ಈಗ ನಾವು ಒಂದು ದಶಾಭುಕ್ತಿಗಳು ಇಷ್ಟು ದಿನ ಈ ರತ್ನವನ್ನು ಹಾಕೋಬೇಕು, ಇಷ್ಟು ದಿನ ಈ ರತ್ನವನ್ನು ಹಾಕಬಾರ್ದು ಅಂತ ಇರುತ್ತೆ. ಅದಕ್ಕೆ ಒಂದು ಎನರ್ಜಿ ಇರುತ್ತೆ. ಯಾಕೆಂದ್ರೆ ಸೂರ್ಯನ ಕಿರಣಗಳ ಮೇಲೆ ಬಿದ್ದು 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 ಅದಿಂಗ ಆಯುಷ್ ಪ್ರಮಾಣ ಕಮ್ಮಿ ಆಗಿ ರತ್ನಗಳು ಮಾರ್ಕ್ಸ್ ಬೀಳಕ್ಕೆ ಶುರು ಆಗುತ್ತೆ. ಅದನ್ನ ರತ್ನವನ್ನ ವಿಸರ್ಜನೆ ಮಾಡಬೇಕು, ಹಾಕೋಬಾರ್ದು. ಆದ್ರೆ ನಾನು ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇರುತ್ತೆ, ತನ್ನದೇ ಆದಂಥ ಒಂದು ಸಿಮೆಂಟ್
ತಗೊಂಡ್ರು ಸಹ ಇಷ್ಟು ವರ್ಷಗಳು ಅದಕ್ಕೆ ಶಕ್ತಿ ಇರುತ್ತೆ, ಮತ್ತೆ ಅದು ಇದಾಗ್ಬಿಡುತ್ತೆ. ಅದೇ ರತ್ನಕ್ಕೂ ಸಹ ಇಷ್ಟು ದಿನ ಅಂತ ಶಕ್ತಿ ಇರುತ್ತೆ. ಆ ಶಕ್ತಿ ಅದು ದಿನೇ ಕಳ್ಕೊಳ್ತಾ ಇರುತ್ತೆ. ನಂತರ ಅದು ಕ್ರಾಚಸ್ ಆಗುತ್ತೆ, ಬ್ರೇಕ್ ಆಗ್ಬೋದು, ಒಡೆದೋಗ್ಬೋದು, ಈ ರೀತಿ ಏನೇ ಆಗ್ಬೋದು. ಕ್ರಾಚಸ್ ಆಗಿರುವಂಥದ್ದು, ಬ್ರೇಕ್ ಆಗಿರುವಂಥದ್ದು, ಒಳಗಡೆ ಏನಾದರೂ ಕೆಟ್ಟದಿರತಕ್ಕಂಥದ್ದು ಅಂತ ರತ್ನವನ್ನ ಧಾರಣೆ ಮಾಡಬಹುದು. ಅದನ್ನ ಧಾರಣೆ ಮಾಡಿದ್ರೆ ಖಂಡಿತ ಅದರಿಂದನೂ ಕೆಟ್ಟ ಫಲಗಳು ಉಂಟಾಗುತ್ತೆ ಅಂತ ಹೇಳ್ಬಹುದು. ಆದರೂ ಕೂಡ ಈ ಒಂದು ರತ್ನಗಳನ್ನ ನಾವು ಧರಿಸಿದ ನಂತರ ಉಪಯೋಗಗಳನ್ನ ಎಷ್ಟು ಪ್ರಕಾರಗಳಲ್ಲಿ ನೀವು ವಿಂಗಡಿಸ್ತೀವಿ? ನೋಡಿ, ಇದರಲ್ಲಿ ಉಪಯೋಗಗಳು ಅಂತಂದಾಗ ವಿದ್ಯಾಭ್ಯಾಸ ಇಲ್ಲದೆ ಹೋದ್ರು ವಿದ್ಯಾಭ್ಯಾಸಕ್ಕೆ ನಾವು ಕೊಡಬಹುದು. ಈಗ ಮದುವೆ ಆಗ್ತಾ ಇಲ್ಲ ಅಂತಂದ್ರೆ ಮದುವೆಗೂ ಒಂದು ರತ್ನ ಇದೆ, ಅದನ್ನ ಕೊಡಬಹುದು. ಈಗ ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ. ಈ ಲವ್ ಮ್ಯಾರೇಜ್ ಆಗ್ತಾನೆ ಇಲ್ಲ, ನಾವು ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದಾಗ, ಅಥವಾ ದೊಡ್ಡವರು ಒಪ್ತಾ ಇಲ್ಲ ಅಂತಂದಾಗ ನಾವು ರಾಶಿಯ ಪಂಚಮಾಧಿಪತಿಯನ್ನು ನೋಡ್ತೀವಿ. ಆಗ ಆ ರತ್ನವನ್ನು ಧಾರಣೆ ಮಾಡೋದ್ರಿಂದ ಅವರ ಪ್ರೇಮ ವಿವಾಹನು ಸಕ್ಸಸ್ಫುಲ್ ಆಗುತ್ತೆ. ಇದು ನಮ್ಮ ಸಂಶೋಧನೆಯಲ್ಲೂ ಮಾಡಿದ್ವಿ, ನಾವು ಕೊಟ್ಟು ಇದನ್ನು ನೋಡಿದ್ದೀವಿ. ಅದಾದ ನಂತರ ಡಿಸೀಸಸ್, ರೋಗಗಳು. ಈಗ ತಲೆಗೆ ತುಂಬಾ ಮೆದುಳು ಜ್ವರ ಬರ್ತಾ ಇರುತ್ತೆ, ಬ್ರೈನ್ ಟ್ಯೂಮರ್ ಅಂತ ಹೇಳ್ಬೋದು. ಇಂಥ ರೋಗಗಳು ಅತಿ ನಾನಾ ಉಪಯೋಗಗಳಿವೆ, ಬಹಳಷ್ಟು ಪ್ರಕಾರಗಳಿವೆ. ಆದ್ರೂ ಕೂಡ ಈ ಒಂದು ರತ್ನವನ್ನ ಖರೀದಿಸಬೇಕು ಅಂದ್ರೆ ತಜ್ಞ ಜ್ಯೋತಿಷಿಗಳ ಸಲಹೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಆದ್ರೆ ಬಹಳಷ್ಟು ವೀಕ್ಷಕರಿಗೆ ಯಾರ ಹತ್ರ ಹೋಗ್ಬೇಕು ಏನು ಅಂತ ಗೊತ್ತಾಗೋದಿಲ್ಲ. ಸೊ ಜ್ಯೋತಿಷಿಗಳ ಸಲಹೆನೇ ತಪ್ಪಾಗಿ ಹೋದ್ರೆ ಅವರ ಜೀವನವೇ ಒಂಥರ ನಿರ್ನಾಮ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಯಾರನ್ನ ಸಂಪರ್ಕಿಸಬೇಕು ಅನ್ನುವಂತ ದೊಡ್ಡ ಕ್ವಶನ್ ಮಾರ್ಕ್ ವೀಕ್ಷಕರಲ್ಲಿ ಇರುತ್ತೆ. ಸೊ ಅವ್ರಿಗೆ ಏನಾದ್ರೂ ಇಂಪಾರ್ಟೆಂಟ್ ಟಿಪ್ಸ್ ಏನಾದ್ರೂ? ಖಂಡಿತ ನಾನು ಇದನ್ನ ಏನಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದೇ ರೀತಿ ಒಂದು ರತ್ನವನ್ನು ನಾವು ಹಾಕೊಳ್ಳುವಂತ ಸಮಯವನ್ನು ನೋಡಬೇಕು. ಅದನ್ನ ಹಾಕೊಂಡಿದ ತಕ್ಷಣ ನಮ್ಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಒಳ್ಳೇದಾಗ್ತಾ ಇದೆಯಾ ಅಂತೇಳಿ ಗಮನವನ್ನ ನೋಡಿ ನಾವು ಹಾಕೊಳ್ಳೋದು ತುಂಬಾ ಉತ್ತಮ. ಯಾಕೆ ಅಂತಂದ್ರೆ ಈಗ ನೀವು ಕೇಳಿರೋ ಪ್ರಶ್ನೆಯ ಪ್ರಕಾರ ಇದನ್ನ ರತ್ನವನ್ನ ಹಾಕೊಂಡ್ರೆ ತೊಂದರೆ ಆಗುತ್ತಾ, ಒಳ್ಳೇದಾಗುತ್ತಾ, ಅದನ್ನ ಪರೀಕ್ಷೆ ಮಾಡೋದು ಹೇಗೆ, ಜಾತಕವನ್ನು ನೋಡ್ಕೊಟ್ಟಾಗ್ಲೂ ನಮ್ಗೆ ತೊಂದರೆ ಆಗುತ್ತೆ. ಈ ರೀತಿ ಎಷ್ಟೋ ಹಲವಾರು ವ್ಯಕ್ತಿಗಳಾಗಿದೆ. ಯಾಕೆ ಅಂತಂದ್ರೆ ನಾವು ಜಾತಕವನ್ನು ನೋಡಿ ನಾವು ಕೊಟ್ಟು ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಜಗಳ ಆಗಿ ತುಂಬಾ ಸಮಸ್ಯೆಗಳನ್ನ ಹೊಂದಿದ್ದಾರೆ. ಅಂತವ್ರು ಆ ರತ್ನವನ್ನು ಧಾರಣೆ ಮಾಡಬಹುದು ಅಂತ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಆ ರತ್ನವನ್ನು ನಾವು ಹಾಕೊಳ್ಳೋಕ್ಕಿಂತ ಮುಂಚೆ ಒಂದೆರಡು ದಿನ ಜೋಬಲ್ಲಿ ಇಟ್ಕೊಂಡು ಓಡಾಡೋದು ಉತ್ತಮ. ಆಗ ನಾವು ಇಟ್ಕೊಂಡು ಓಡಾಡಿದಾಗ ಎಲ್ಲ ಶುಭ ಸೂಚನೆಗಳು ನಡೀತಾ ಇದೆಯಾ, ಅಶುಭಗಳು ನಡೀತಾ ಇದೆಯಾ, ನಮ್ಮ ದೇಹದ ಮೇಲೆ ಯಾವ ರೀತಿ ಒತ್ತಡ ಆಗ್ತಾ ಇದೆ, ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಆ ರತ್ನವನ್ನು ಧಾರಣೆ ಮಾಡೋದು ತುಂಬಾ ಒಳ್ಳೆಯದು. ಆದರೆ ಜ್ಯೋತಿಷ್ಯಗಳನ್ನ ನೀವು ವಿಚಾರಣೆ ಮಾಡಿ, ಅದ್ರ ತಜ್ಞಗಳನ್ನ ವಿಚಾರಣೆ ಮಾಡಿ, ಅಥವಾ ಸೈಂಟಿಫಿಕ್ ರೀಸನ್ ಇದೆ ಅವರ ಎನರ್ಜಿ ಸ್ಕ್ಯಾನ್ ಅಂತ, ಆ ರೀತಿ ನಾವು ಚರ್ಚೆ ಮಾಡಿ ಅದನ್ನ ಪರೀಕ್ಷೆ ಮಾಡಿ ರತ್ನವನ್ನು ಧಾರಣೆ ಮಾಡ್ಕೊಂಡ್ರೆ ಖಂಡಿತ ಅವ್ರಿಗೆ ತೊಂದರೆ ಆಗೋದಿಲ್ಲ ಅಂತ ಒಂದು ವಿಚಾರ ಹೇಳ್ಬೋದು. ಓಕೆ ರಾಮಸ್ವಾಮಿ ಅವರೇ ಮತ್ತೆ ಜಯಪ್ರಸಾದ್ ಅವರೇ, ಇಷ್ಟೊತ್ತು ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಮಗೆ ಧನ್ಯವಾದಗಳು. ಏನೇ ಆಗಲಿ ನವರತ್ನಗಳ ಬಗ್ಗೆ ಯಾವ ರತ್ನ ಯಾವ ರೀತಿ ಅಂತ ಉಪಯೋಗಗಳನ್ನ ಮಾಡುತ್ತೆ, ಯಾವ ಬೆರಳಿಗೆ ಧರಿಸಬೇಕು, ಧರಿಸಿದ ನಂತರ ಏನು ಮಾಡಬೇಕು, ಯಾವ ರೀತಿ ಅಂತ ಸಲಹೆಗಳನ್ನು ಪಡಿಬೇಕು, ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಖ್ಯಾತ ಜ್ಯೋತಿಷಿಗಳು ಸಾಕಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಏನೇ ಆಗಲಿ ನೀವು ಯಾವುದೇ ರತ್ನ ಧರಿಸ್ರಿ, ಅದು ನಿಮಗೆ ಶುಭ ಫಲ ಕೊಡಲಿ ಅಂತ ನಾವು ಆಶಿಸ್ತೀವಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.